ಪರಶುರಾಂಪುರ ಹೋಬಳಿಯ ಶಾಲಾ ಆವರಣದಲ್ಲಿ ದುಸ್ಥಿತಿಯಲ್ಲಿ ನಿಂತಿರುವ ಖಾಸಗಿ ಬಸ್ಗೆ ಕೋಲಾರ ಸಾರಿಗೆ ಕಚೇರಿಯಿಂದ ಫಿಟ್ನೆಸ್ ಪ್ರಮಾಣಪತ್ರ ನೀಡಿರುವುದು ಸಾರಿಗೆ ಇಲಾಖೆಯೊಳಗಿನ ಗಂಭೀರ ಅಕ್ರಮಗಳನ್ನು ಬಯಲುಗೊಳಿಸಿದೆ. ಕೆಎ 16 8346 ಸಂಖ್ಯೆಯ ಈ ಬಸ್ ಕಳೆದ 2 ವರ್ಷಗಳಿಂದ ಆರ್ಸಿ ಸರೆಂಡರ್ ಸ್ಥಿತಿಯಲ್ಲಿದ್ದು ಚಕ್ರಗಳೇ ಇಲ್ಲದ ಸ್ಥಿತಿಯಲ್ಲಿ ವಿಶ್ವಭಾರತಿ ಶಾಲೆಯ ಆವರಣದಲ್ಲಿ ನಿಂತಿದೆ. ಇಂತಹ ವಾಹನ ರಸ್ತೆ ಸಂಚಾರಕ್ಕೆ ಸಂಪೂರ್ಣ ಅಯೋಗ್ಯವಾಗಿದ್ದರೂ ದಿನಾಂಕ 28/12/2025 ಫಿಟ್ನೆಸ್ ನೀಡಲಾಗಿದೆ ಎನ್ನಲಾಗಿದೆ. ಚಿತ್ರದುರ್ಗ ಮೋಟಾರ್ ವಾಹನ ನಿರೀಕ್ಷಕರ ಸ್ಥಳ ಪರಿಶೀಲನಾ ವರದಿ ಇದ್ರೂ ಸಹ ಕೋಲಾರ ಸಾರಿಗೆ ಕಚೇರಿಯಿಂದ ಫಿಟ್ನೆಸ್ ನೀಡಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಅನುಮಾನ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಕೇವಲ ನಿಯಮ ಉಲ್ಲಂಘನೆಯಷ್ಟೇ ಅಲ್ಲ, ಸಾರ್ವಜನಿಕರ ಜೀವದೊಂದಿಗೆ ಆಟವಾಡುವ ಕೃತ್ಯವಾಗಿದೆ. ಈ ಕುರಿತು ಚೌಳೂರು ಗ್ರಾಮದ ಪ್ರವೀಣ್ ಕುಮಾರ್ ಅವರು ತಪ್ಪಿತಸ್ಥರ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಸಾರಿಗೆ ಇಲಾಖೆಯ ಮೇಲಧಿಕಾರಿಗಳು ಕೂಡಲೇ ಸಮಗ್ರ ತನಿಖೆ ನಡೆಸಬೇಕು ಎಂಬ ಒತ್ತಾಯ ಜೋರಾಗಿದೆ. ಜನಧ್ವನಿ ನ್ಯೂಸ್, ನಿಮ್ಮ ಧ್ವನಿ. ಸರ್, K16B8346 ಬಸ್ ಚಿತ್ರದುರ್ಗ ಸಾರಿಗೆ ನೋಂದಣಿಯಾಗಿರುತ್ತದೆ. ಈ ನೋಂದಣಿಯಾಗಿರುವಂತಹ ಬಸ್ಸು ಸುಮಾರು 2 ವರ್ಷಗಳಿಂದ ಅನುಪಸ್ಥಿತಿಯಲ್ಲಿ ನಿಂತಿರುತ್ತದೆ. ಇದು ಸುಸ್ಥಿತಿಯಲ್ಲಿ ಇರುವುದಿಲ್ಲ, ಸರೆಂಡರ್ ಆಗಿರುತ್ತದೆ. ಡಿಸೆಂಬರ್ 25, 2025 ಗಾಡಿ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ. 24ನೇ ತಾರೀಕು ಅಪ್ಲಿಕೇಶನ್ ಕೊಟ್ಟು ರಿಲೀಸ್ ಆಗಿದೆ. ಇದಕ್ಕೆ ನಮ್ಮ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೋಗಿ ಭೌತಿಕವಾಗಿ ನೋಡಿ ಅದನ್ನ ಗಾಡಿ ರಿಲೀಸ್ಗೆ ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಟ್ಯಾಕ್ಸ್ ತುಂಬಿದ್ದಾರೆ, ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಆದರೆ ಅರ್ಹತಾ ಪ್ರಮಾಣ ಪತ್ರ ಅಂದ್ರೆ ಎಫ್ಸಿ ಅನ್ನು ತೆಗೆದುಕೊಳ್ಳುವುದಕ್ಕೆ ಚಿತ್ರದುರ್ಗ ಆರ್ಟಿಒ ಅಧಿಕಾರಿಗಳ ಹತ್ರ ಬರದೆ ಕೋಲಾರ ಆರ್ಟಿಒ ಅಧಿಕಾರಿಗಳ ಹತ್ರ ಹೋಗಿ ಎಫ್ಸಿ ಮಾಡಿಸಿರ್ತಾರೆ. ಆದರೆ ಭೌತಿಕವಾಗಿ ಈ ಬಸ್ಸು ವಿಶ್ವಭಾರತಿ ಶಾಲೆ ಪರಶುರಾಂಪುರ ಆವರಣದಲ್ಲಿ ಇಂದೂ ಸಹ ಅಲ್ಲೇ ನಿಂತಿರುತ್ತದೆ. ಇದು ಕೊಳತ ಸ್ಥಿತಿಯಲ್ಲಿರುತ್ತದೆ. ಇಂಥ ವಾಹನಕ್ಕೆ ಕೋಲಾರ ಆರ್ಟಿಒ ಅಧಿಕಾರಿಗಳು, ಮೋಟಾರ್ ವೆಹಿಕಲ್ ಅಧಿಕಾರಿಗಳು ಹೆಂಗೆ ಅರ್ಹತಾ ಪ್ರಮಾಣ ಪತ್ರ ಕೊಟ್ರು? ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡದಲ್ಲೇ ಅರ್ಹತಾ ಪ್ರಮಾಣ ಪತ್ರ ನೀಡಿದರು. ಇಂಥವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಕೂಡಲೇ ಇಂಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕಾಗಿ, ಮತ್ತು ಇದೇ ತರ ರಸ್ತೆ ಸುರಕ್ಷತೆ ಅಂತೇಳಿ ಸಾರ್ವಜನಿಕರು ಹಿತಾಸಕ್ತಿಯಿಂದ ಸರ್ಕಾರದಿಂದ ಸುಮಾರು ಹಣ ಪೋಲಾಗ್ತಾ ಇದೆ. ಇದಕ್ಕೆ ಎಕ್ಸಾಂಪಲ್ ಆಗಿ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಮೊನ್ನೆ ಒಂದು ಸೀಬರ್ಡ್ ವಾಹನ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಸತ್ತೋದ್ರು. ಇದಕ್ಕೆ ಚಕ್ರಗಳೇ ಇಲ್ಲ, ಬ್ಯಾಟ್ರಿನೇ ಇಲ್ಲ, ಇದು ಸುಸ್ಥಿತಿಯಲ್ಲಿಲ್ಲ ಬಸ್ಸು. ಇಂಥದಕ್ಕೆ ಅರ್ಹತಾ ಪ್ರಮಾಣ ಕೊಟ್ಟಂತ ಕೋಲಾರ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಕೂಡಲೇ ಅಮಾನತ್ ಮಾಡಿ ಇದ್ರ ಬಗ್ಗೆ ದುರ್ಗ ರಿಜಿಸ್ಟ್ರೇಷನ್ ಗಾಡಿ ಕೋಲಾರದ ಕೊಡ್ಬೋದಾ? ಕೊಡ್ಬೋದ ಅವರು? ಇದು ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿರೋದ್ರಿಂದ ಆರ್ಟಿಒ ಯಾವುದೇ ಅಧಿಕಾರಿಗಳಾದ್ರೂ ಇದಕ್ಕೆ ಅರ್ಹತಾ ಪ್ರಮಾಣ ಪತ್ರವನ್ನು ನೀಡುವುದಕ್ಕೆ ಅವಕಾಶವಿರುತ್ತದೆ. ಆದರೆ ವಾಹನವನ್ನು ಹಾಜರುಪಡಿಸಿ ಕೂಲಂಕುಷ ತನಿಖೆ ಆದ ನಂತರ ಇದಕ್ಕೆ ಅರ್ಹತಾ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ಅವಕಾಶವಿರುತ್ತದೆ. ಕೋಲಾರದ ಅಧಿಕಾರಿ ಇಲ್ಲಿಗೆ ಬಂದಿದ್ರು ಅಥವಾ ಇದು ಬಸ್ ಕೋಲಾರಕ್ಕೆ ಹೋಗಿತ್ತ? ಬಸ್ ಕೋಲಾರಕ್ಕೆ ತಗೊಂಡೋಗ್ಬೇಕಾಯ್ತು. ಕೋಲಾರ ಅಧಿಕಾರಿಗಳು ಇಲ್ಲಿಗೆ ಬರೋದಿಲ್ಲ. ಆದ್ರೆ ಬಸ್ ಮಾತ್ರ ವಿಶ್ವಭಾರತಿ ಶಾಲೆ ಪರಶುರಾಂಪುರ ಈ ಆವರಣದಲ್ಲಿ ಟೈರ್ಗಳು ಇಲ್ದೇನೆ ನಿಂತೈತೆ, ಕೊಳತ ಸ್ಥಿತಿಯಲ್ಲಿ ನಿಂತಿದೆ, ಸುಸ್ಥಿತಿಲಿ ಇಲ್ಲ. ಮತ್ತೆ ಬಸ್ ಅಲ್ಲ, ಕೋಲಾರದ ಅಧಿಕಾರಿಗಳು ಬಸ್ ನೋಡೋದಲ್ಲ ಕೊಟ್ರ ಅರ್ಹತಾ ಪ್ರಮಾಣ ಈ ಲಂಚ ಅವತಾರ ಎದ್ದು ಕಾಣ್ತಾ ಇದೆ. ಲಂಚ ಅವತಾರದಿಂದ ಇದು ಆಗಿದೆ. ಈಗ ಯಾವತ್ತಾಯ್ತಲ್ಲ, ಯಾವತ್ತ ಅರ್ಹತಾ ಪ್ರಮಾಣ ಕೊಟ್ಟವ್ರೆ? 29